ನಾವಿವಾಗ ನಮ್ಮ ಜಾಗದ ದೈವ ಪಂಜುರ್ಲಿಗೆ ವಾರ್ಷಿಕ ತಂಬಿಲ ಸೇವೆ ಕೊಡಲಿಕ್ಕೆ ಹೋಗ್ತಾ ಇದ್ದೇವೆ. ಅದು ಇಲ್ಲೇ ಹತ್ತಿರದಲ್ಲೇ ಇದೆ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಇದು ವರ್ಷಕ್ಕೊಮ್ಮೆ ಕೊಡುವ ಸೇವೆ. ಹಾಗೆ ನಾವು ಒಂದು 6 ಮನೆಯವರು ಸೇರಿ ಈ ಸೇವೆಯನ್ನು ಕೊಡೋದು. ಹಾಗೆ ಹೋಗ್ತಾ ಇದ್ದೇವೆ ನಾವು ಅಲ್ಲಿಗೆ. ನೋಡಿ, ಈಗ ಮಳೆ ಬರಲಿಕ್ಕೆ ಶುರುವಾಯಿತು. ಹನಿ ಹನಿ ಮಳೆ. ನಿನ್ನೆ ಗುಡುಗು ಮಳೆ ಎಲ್ಲ ಜೋರಿತ್ತು ಈ ಹೊತ್ತಿಗೆ. ಇವತ್ತೀಗ ಶುರುವಾಯಿತು. ನೋಡಿ, ಇವರೇ ತಂಬಿಲ ಸೇವೆ ಎಲ್ಲ ಮಾಡೋದು ಇವರೇ. ಹಾಗೆ ಹೋಗ್ತಾ ಇದ್ದಾರೆ. ನೋಡಿ, ಇಲ್ಲೆಲ್ಲ ಕಾಡು ಇರೋದು. ನೋಡಿ, ಇದು ನಾವು 6 ಮನೆಯವರು ಸೇರಿ ಮಾಡೋದು. ನಾವೀಗ ಪರ್ವ ಸೇವೆ ಕೊಟ್ಟು ಬಂದಾಯಿತು ಮನೆಗೆ. ನೋಡಿ, ಈಗ ನಾವು ಕೋಳಿ ಸಾರಿಗೆ, ಮಂಗಳೂರು ಉಡುಪಿ ಸ್ಟೈಲ್ ಕೋಳಿ ಸಾರಿಗೆ ರೆಡಿ ಮಾಡುವ. ಇದಕ್ಕೆ ಒಂದು 20 ಒಣಮೆಣಸು, 2 ಟೀ ಸ್ಪೂನು ಕೊತ್ತಂಬರಿ, ಆಮೇಲೆ 1 ಟೀ ಸ್ಪೂನು ಜೀರಿಗೆ, 1/4 ಟೀ ಸ್ಪೂನು ಮೆಂತೆ ಮತ್ತು 1/4 ಟೀ ಸ್ಪೂನು ಕರಿಮೆಣಸು, ಆಮೇಲೆ 2-3 ಎಸಳು ಕರಿಬೇವು, ಒಂದು ಇಷ್ಟು ಹುಳಿ, ಸ್ವಲ್ಪ ಹುಳಿ ಸಾಕು ಅದಕ್ಕೆ, ಆಮೇಲೆ ಅರ್ಧ ಹೋಳು ತೆಂಗಿನ ತುರಿ, ಮತ್ತು ಒಂದು ದೊಡ್ಡ ಈರುಳ್ಳಿ, ಮತ್ತು ಒಂದು 8 ಎಸಳು ಬೆಳ್ಳುಳ್ಳಿ. ಇಷ್ಟು ನಮಗೆ ಫ್ರೈ ಮಾಡಿ ಮಸಾಲ ಮಾಡಲಿಕ್ಕೆ, ಪೇಸ್ಟ್ ಮಾಡಲಿಕ್ಕೆ ಇಷ್ಟು ಬೇಕು. ನಾವೀಗ ಫ್ರೈ ಮಾಡುವ ಇದನ್ನು. ಈಗ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಜಜ್ಜಿದ ಬೆಳ್ಳುಳ್ಳಿ ಒಟ್ಟಿಗೆ ಹಾಕಿ ಫ್ರೈ ಮಾಡುವ ಸ್ವಲ್ಪ. ನೋಡಿ, ಇವಾಗ ಮಸಾಲ ಫ್ರೈ ಮಾಡಿ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ಅರಶಿನ ಹಾಕುವ. ಮತ್ತು ಸ್ವಲ್ಪ ಅರಶಿನ ಬೇಯುವಾಗ ಹಾಕ್ಲಿಕ್ಕೆ ಉಂಟು. ಈಗ ಇಷ್ಟು ಸಾಕು. ಈಗ ಇದನ್ನು ಪೇಸ್ಟ್ ಮಾಡುವ. ನೋಡಿ, ಇದಕ್ಕೀಗ ತೆಂಗಿನೆಣ್ಣೆ 2 ಸ್ಪೂನ್ ತೆಂಗಿನೆಣ್ಣೆ ಹಾಕಿದ್ದೇನೆ. ಇದಕ್ಕೀಗ ಸ್ವಲ್ಪ 1-2 ಸ್ಪೂನಷ್ಟು ತುಪ್ಪ ಹಾಕುವ ಅದಕ್ಕೆ. ಈಗ ಇದಕ್ಕೆ ಸಾಸಿವೆ ಸ್ವಲ್ಪ ಹಾಕುವ. ನೋಡಿ, ಈಗ ಸಾಸಿವೆ ಸಿಡಿಯುವಾಗ ಇದಕ್ಕೆ ಸ್ವಲ್ಪ ಈರುಳ್ಳಿ ನಾನಿಲ್ಲಿ ಚಿಕ್ಕ ಈರುಳ್ಳಿ ಸಣ್ಣ ಸೈಜಿದ್ದು 2 ಈರುಳ್ಳಿ ತಗೊಂಡಿದ್ದೇನೆ.
ಇದು ಸ್ವಲ್ಪ ಬ್ರೌನ್ ಆಗೋವರೆಗೆ ಸ್ವಲ್ಪ ಫ್ರೈ ಮಾಡುವ ಅದನ್ನು. ನೋಡಿ ಇವಾಗ ಬ್ರೌನ್ ಆಗಿದ್ದು, ಇದಕ್ಕೆ ಸ್ವಲ್ಪ ಕರಿಬೇವು ಹಾಕುವ. ಆಮೇಲೆ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಇದನ್ನು ಸ್ವಲ್ಪ ಫ್ರೈ ಮಾಡುವ. ಈಗ ಇದು ಫ್ರೈ ಆಗಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಇದಕ್ಕೆ ನೋಡಿ, ಇದರಲ್ಲಿ 1 kg ಅಷ್ಟು ಇದೆ ಕೋಳಿ ಮಾಂಸ. ಇದನ್ನು ಹಾಕುವ ಇದಕ್ಕೆ. ಇದಕ್ಕೆ 1 ಸ್ಪೂನ್ ಅರಿಶಿನ ಹಾಕುವ. ಮತ್ತು ಸ್ವಲ್ಪ ಕಲ್ಲುಪ್ಪು ಹಾಕುವ. ಮತ್ತು ಕಡಿಮೆ ಆದರೆ ಮತ್ತೆ ನೋಡಿ ಹಾಕ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡುವ. ಸ್ವಲ್ಪ ಹೊತ್ತು ಬೇಯಲಿ. ನೋಡಿ ಇವಾಗ ಇದು ಬೆಂದಿದೆ. ಇವಾಗ ಬೆಂದಿದೆ ಇದು. ಇದಕ್ಕೆ ನಾವೀಗ ಮಸಾಲೆ ಆ್ಯಡ್ ಮಾಡುವ. ನೋಡಿ ಇದು ತುಂಬ ನೈಸಾಗಿ ಪೇಸ್ಟ್ ಮಾಡಬೇಕು. ಇದನ್ನು ಆ್ಯಡ್ ಮಾಡುವಾಗ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಉಳಿದ ಪೇಸ್ಟಿಗೆ ನೀರು ಹಾಕಿ ಅದನ್ನು ಕೂಡ ಹಾಕುವ ಇದಕ್ಕೆ. ಇದಕ್ಕೆ ಸ್ವಲ್ಪ ನೀರು ಸೇರಿಸುವ. ಇದು ತುಂಬ ದಪ್ಪ ಉಂಟು. ನೋಡಿ ಈ ಹದಕ್ಕೆ ಬಂದರೆ ಸಾಕು. ಇದು ಕುದಿಯುವಾಗ ಇನ್ನೂ ಸ್ವಲ್ಪ ದಪ್ಪ ಆಗಿ ಬರ್ತದೆ. ಇದು ಸ್ವಲ್ಪ ಹೊತ್ತು ಕುದಿಲಿ ಇದು. ಮತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀವಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ನೋಡಿ ಇವಾಗ ಕುದೀತಾ ಉಂಟು. ಈಗ ರೆಡಿಯಾಗಿದೆ ನಮ್ಮದು ಚಿಕನ್ ಸಾರು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಮತ್ತು ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತು ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.
ಎಲ್ರಿಗೂ ಬಾಯ್, ಟೇಕ್ ಕೇರ್, ಮತ್ತೆ ಸಿಗೋಣ.